ನಮಸ್ಕಾರ ವೀಕ್ಷಕರೇ, ವಿಧಾನಸಭೆ ಅಧಿವೇಶನದಲ್ಲೂ ಯಾರಿಗೂ ಬೇಡವಾಗಿರೋ ವಿಚಾರ ಕಾಂಗ್ರೆಸ್ ಸರ್ಕಾರಕ್ಕೆ ಹನಿ ಟ್ರ್ಯಾಪ್ತೆ ಚಿಂತೆ. ಬಿಜೆಪಿ ವಿರೋಧ ಪಕ್ಷದಲ್ಲಿರೋ ಬಿಜೆಪಿಗೆ ಅಹೋರಾತ್ರಿ ಧರಣಿ ಮಾಡೋ ಚಿಂತೆ. ಮನೆ ಮಠ ಬಿಟ್ಬಿಟ್ಟು ಬಂದು ಫ್ರೀಡಂ ಪಾರ್ಕಲ್ಲಿ ಮಲಿಕೊಂಡು ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್. ಆದರೆ ಯಾತಕ್ಕಾಗಿ? ತಮ್ಮ ತಮ್ಮ ಪಕ್ಷಗಳ ವೈಯಕ್ತಿಕ ಹಿತಾಸಕ್ತಿಗಾಗಿ ಮಾತ್ರ. ಯಾರೊಬ್ಬರು ಕೂಡ ಸೌಜನ್ಯ ಪ್ರಕರಣದ ಬಗ್ಗೆ ಚರ್ಚೆ ಮಾಡಲಿಲ್ಲ. ಇಷ್ಟೊಂದು ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದು ಬೇಸರದ ಸಂಗತಿ. ಅದೇನೇ ಇರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಕಡೆ ಸಾಕಷ್ಟು ಜನ ತಮ್ಮದೇ ಆದ ರೀತಿಯಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಹೀಗೆ ಹುಡುಕ್ತಾ ಹೋದಾಗ ನವಪರ್ವ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸುದೀರ್ಘವಾದ ವಿಡಿಯೋ, ಎಡಿಟಿಂಗ್ ನೆಕ್ಸ್ಟ್ ಲೆವೆಲ್. ದೂತ ಸಮೀರ್ ಮಾಡಿದ್ರಲ್ಲ ವಿಡಿಯೋ, ಅದು ಏನೂ ಅಲ್ಲ, ಅದನ್ನು ಮೀರಿಸಂತ ಎಡಿಟಿಂಗ್ ಇದೆ. ಕೆಲವೇ ದಿನಗಳಲ್ಲಿ ಲಕ್ಷಕ್ಕೂ ಅಧಿಕ ವ್ಯೂಸನ್ನು ಕೂಡ ಪಡೆದುಕೊಂಡಿದೆ. ನಾನು ಏನಿರ್ಬೋದಪ್ಪ ಈ ವಿಡಿಯೋ ಅಂತ ನೋಡಿದ್ರೆ ಒಂದಷ್ಟು ವಿಚಾರಗಳನ್ನ ಹೇಳಲೇಬೇಕು ಅನ್ನಿಸ್ತು ನನಗೂ ಕೂಡ. ಅದಕ್ಕಾಗಿ ವಿಡಿಯೋನ ಮಾಡಿದೆ. ಎಷ್ಟು ಸೌಜನ್ಯ ಪ್ರಕರಣದಲ್ಲಿ ಏನಾಯಿತು, ಆಕೆ ಸ್ಪೆಷಲ್ ಕ್ಲಾಸ್ ಅಂತ ಹೋಗಿದ್ದು, ಬಂದಿದ್ದು, ನಾಪತ್ತೆ ಆಗಿದ್ದು, ನಂತರ ಪೋಷಕರ ರಾತ್ರಿ ಎಲ್ಲ ಹುಡುಕಿದ್ದು, ಆನಂತರ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಆದರೆ ಹೊಸ ಅಂಶ ಗಮನಕ್ಕೆ ಬಂದಿದ್ದು, ಬೆಳ್ತಂಗಡಿ ಪೊಲೀಸರು ಅವತ್ತು ನೈಟ್ ಕಂಪ್ಲೇಂಟ್ ತೊಗೊಂಡಿಲ್ಲ, ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಅದು ಈ ವಿಡಿಯೋದಿಂದ ಗೊತ್ತಾಗಿದ್ದು. ಎಲ್ಲಿ ರಿಸರ್ಚ್ ಮಾಡಿದ್ದಾರೆ ಏನು ಅಂತ ತಿಳ್ಕೋಬೇಕು ಆಬ್ವಿಯಸ್ಲಿ, ಯಾಕಂದರೆ ಡಾಕ್ಯುಮೆಂಟ್ಗಳನ್ನ ತುಂಬ ಇಟ್ಟಿದ್ದಾರೆ ಈ ವಿಡಿಯೋದಲ್ಲಿ. ಆ ನಂತರದಲ್ಲಿ ಮಾರನೇ ದಿನ ಆಕೆಯ ಶವ ಸಿಗುತ್ತೆ. ಬೇಸರದ, ನಿಜಕ್ಕೂ ಕ್ರೌರ್ಯ ಎಷ್ಟರ ಮಟ್ಟಿಗೆ ಮೆರೆದಿರ್ತಾರೆ ಅನ್ನೋದು ಬೇಸರದ ಸಂಗತಿ. ಇವೆಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಾಹುಬಲಿ ಬೆಟ್ಟದ ಬಳಿ ಸಂತೋಷ್ ರಾವ್ ಹಿಡ್ಕ ಬರ್ತಾರೆ, ಅವನ ಪೊಲೀಸಿಗೆ ಒಪ್ಪಿಸ್ತಾರೆ, ಎಲ್ಲ ಸಮಾಧಾನ ಆಯಿತು, ಏನೋ ಒಂದು ಹಂತದಲ್ಲಿ ಪ್ರಕರಣಕ್ಕೆ ನ್ಯಾಯ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿ ಹೋರಾಟಗಾರರು ಹುಟ್ಕೋತಾರೆ. ಇಲ್ಲ, ಸಂತೋಷ್ ರಾವ್ ನಿರಪರಾಧಿ, ಆತನನ್ನು ಬಿಡುಗಡೆ ಮಾಡಿಸ್ಬೇಕು ಅಂತಾರೆ. ಒಂದಷ್ಟು ವರ್ಷಗಳ ಜೈಲು ವಾಸದ ಬಳಿಕ ಸಂತೋಷ್ ರಾವ್ ಕೂಡ ಬಿಡುಗಡೆ ಆಗ್ತಾರೆ. ಇಲ್ಲಿವರೆಗೂ ನಡೆದಿರೋಂಥದ್ದು ಇದು ಎಲ್ಲರಿಗೂ, ಸೌಜನ್ಯ ಪ್ರಕರಣವನ್ನು ಯಾರು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಸಂತೋಷ್ ರಾವ್ ಅರೆಸ್ಟ್ ಆಗಿ ನಂತರದಲ್ಲಿ ನಡೆದ ವೈದ್ಯಕೀಯ ಪರೀಕ್ಷೆಯಲ್ಲಿ ಆ ಇನ್ಸಿಡೆಂಟ್ ಏನಾಗುತ್ತೆ, ಆ ನಂತರದ ದಿನಗಳಲ್ಲಿ ಅಥವಾ ಆ ಸಂದರ್ಭದಲ್ಲಿ, ಆ ಡ್ಯೂರೇಷನ್ 2-3 ದಿನಗಳ ಅವಧಿಯಲ್ಲೇ ಆತನ ಮೈ ಮೇಲೆ ಕೂಡ ಸಾಕಷ್ಟು ಗಾಯಗಳಾಗಿವೆ ಅನ್ನೋದು ವೈದ್ಯಕೀಯ ವರದಿಯಲ್ಲಿ ದೃಢಪಟ್ಟಿದೆ ಅನ್ನೋ ಡಾಕ್ಯುಮೆಂಟನ್ನು ಈ ನವಪರ್ವ ವಿಡಿಯೋದಲ್ಲಿ ರಿಲೀಸ್ ಮಾಡಿದ್ದಾರೆ. ವಿಶೇಷವಾಗಿ ಆತನ ಗುಪ್ತಾಂಗದ ಮೇಲೆ ಕೂಡ ಗಾಯಗಳಾಗಿವೆ ಅನ್ನೋದನ್ನ ಡಾಕ್ಯುಮೆಂಟ್ ಸಮೇತ ಇಟ್ಟಿದ್ದಾರೆ. ಅಂದರೆ ಸೌಜನ್ಯ ಪ್ರಕರಣ ಏನು, ಆಕೆಯ ಸಾವನ್ನಪ್ಪಿದ ಪ್ರಕರಣದ ಆ ಡ್ಯೂರೇಷನ್ನಲ್ಲಿ ಆಗಿರುವಂಥದ್ದು 2-3 ದಿನದಲ್ಲಿ ಅಂತ. ಅಲ್ಲಿಗೆ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥನೋ ಮತ್ತೊಂದು, ಈಗ ಒಂದು ಕಡೆ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಅಂತಾರೆ, ಆದರೆ ನಿಮಾನ್ಸಲ್ಲಿ ಆತ ಮಾನಸಿಕ ಅಸ್ವಸ್ಥ ಅಲ್ಲ ಅನ್ನೋ ರೀತಿಯಲ್ಲಿ ವರದಿ ಬಂದಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಆತನನ್ನ ನಿಮ್ಹಾನ್ಸ್ಗೆ ದಾಖಲು ಮಾಡಿ ಪರೀಕ್ಷೆ ನಡೆಸಲಾಗುತ್ತದೆ. ಆತನಿಗೆ ಯಾವುದೇ ಮಾನಸಿಕ ಅಸ್ವಸ್ಥತೆ ಇಲ್ಲ ಎನ್ನುವುದು ಪರೀಕ್ಷೆಯಲ್ಲಿ ದೃಢಪಡುತ್ತದೆ. ಇವೆಲ್ಲವೂ ಒಂದು ಕಡೆ ಚರ್ಚೆ ನಡೀತಾ ಇದ್ದರೆ, ಹೋರಾಟಗಾರ, ಮುಂಬೈನಿಂದ ಬಂದಂಥ ಹೋರಾಟಗಾರ, ಬೆಳ್ತಂಗಡಿಯಲ್ಲಿ ಚುನಾವಣೆಗೆ ನಿಂತು ಸೋತಂಥ ಹೋರಾಟಗಾರ ಅನ್ಸ್ಕೊಂಡವರು ಸಂತೋಷ್ ರಾವ್ ವಿಚಾರದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ಗಳೇ ಸಾಕಷ್ಟು ಚರ್ಚೆ ಗ್ರಾಸವಾಗುತ್ತೆ. ಯಾಕಂದ್ರೆ ಈ ವಿಡಿಯೋ ನೋಡಿ ನೀವೇ, ಅವತ್ತೇನ್ ಮಾತಾಡಿದ್ರು, ಇವತ್ತೇನ್ ಮಾತಾಡಿದ್ದಾರೆ. ಒಬ್ಬ ನಿರಪರಾಧಿ ಆರೋಪಿ ನಿರಪರಾಧಿ ಹೊರಗೆ ಬಂದ. ಯಾಕಂತ ಹೇಳಿದ್ರೆ ಆರೋಪಿ ಅಂತ ಹೇಳೋದೇ ಇಲ್ಲ ಅವನ ಹುಡುಗನನ್ನು ನಾವು. ಯಾಕಂತ ಹೇಳಿದ್ರೆ ಅವನ ಆರೋಪಿಯೇ ಅಲ್ಲ. ಇದೇ ಸಂತೋಷ್ ಕುಮಾರ್ ಹೇಳಿದ್ದಾನೆ. ಯಾರ ಹತ್ರ ಹೇಳಿದಾನಂದ್ರೆ, ಪತ್ರಿಕೆಯ ಮುಖಂಡರ ಹತ್ರ, ಜೈಲಿನ ಒಳಗಡೆ ಬಂದಿಯಲ್ಲಿರುವಂತಹ ಕೈದಿಗಳ ಹತ್ರ, ಅವನನ್ನು ಜೈಲಿಗೆ ತರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದ್ದಾನೆ. ಹೇಗಂತ ಹೇಳಿದ್ರೆ, 4 ಮಂದಿ ನಾವು ಅಲ್ಲಿ ಮಾಡಿದ್ದಲ್ಲ, ನಾವು ಹೊರಗಡೆ ಮಾಡಿದ್ದು. ಇದ್ದಾನೆ ಅವನು ಇದ್ದಾನೆ. ಅವತ್ತು ಹೇಳಿದ್ದು ಸಂತೋಷ್ ರಾವೇ ಮತ್ತು ಆತನ ಜೊತೆ ಇನ್ನು 4 ಜನ ಸೇರ್ಕೊಂಡಿದ್ರು, ಅವನೇ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಆತನ ನಿರಪರಾಧಿ ಅಂತ ಹೇಳ್ತಾರೆ. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಯಾರು ಈ ಪ್ರಕರಣದಲ್ಲಿ ಭೀಕರತೆಯನ್ನು ಮೆರೆದಿದ್ದಾರೋ ಗೊತ್ತಿಲ್ಲ. ಆರಂಭಿಕ ಹಂತದಲ್ಲೇ ತನಿಖಾಧಿಕಾರಿಗಳು ಸಾಕ್ಷಿಗಳನ್ನು ನಾಶಪಡಿಸಿದ್ದಾರೆ ಅನ್ನೋದು ದುರಂತ. ಸಂತೋಷ್ ರಾವೇ ಅಪರಾಧಿ ಅಂತ ಹೇಳೋ ಹೋರಾಟಗಾರ ನಂತರ ಅವರೇ ಅಲ್ಲ ಅಂತ ಹೇಳ್ತಾರೆ. ಇನ್ನೂ ಅಚ್ಚರಿಯ ಸಂಗತಿ ಅಂದರೆ ಸೌಜನ್ಯ ತಾಯಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು. ತಾವು ಖಾಸಗಿ ವಾಹಿನಿಯೊಂದರ ಸ್ಟುಡಿಯೋಗೆ ಹೋಗಿ ಕೂರಕ್ಕೆ ಮುಂಚೆವರೆಗೂ ಕೂಡ 4 ಜನರ ಹೆಸರು ಗೊತ್ತಿಲ್ಲ. ಆದರೆ ದೇವರೇ ಬಂದು ನನ್ನ ಕಿವಿಲಿ ಹೇಳಿದ್ರು,
ನಾನು ಅದನ್ನ ಸ್ಟುಡಿಯೋದಲ್ಲಿ ಪದೇ ಪದೇ ಹೇಳಿದೆ, ಆ ನಾಲ್ವರೇ ನನ್ನ ಮಗಳ ಅತ್ಯಾಚಾರ ಮಾಡಿರೋದು, ಅವರನ್ನ ವಿಚಾರಣೆಗೆ ಒಳಪಡಿಸಿ ಅಂತ. ಹಾಗಾದ್ರೆ ಆ ಗ್ಯಾಪ್ ಅಲ್ಲಿ ಸೌಜನ್ಯ ಅವರ ತಾಯಿಯ ಕಿವಿಯಲ್ಲಿ ಆ 4 ಹೆಸರನ್ನ ಪಿಸುಕೊಡ್ತವ್ರು ಯಾರು? ಟಿವಿ9ನಲ್ಲಿ ನಾವು 13ನೇ ಇಸವಿ 2013ರಲ್ಲಿ ನಾವು ಹೋಗಿದ್ದೇವೆ, 1 ವರ್ಷ ಬಿಟ್ಟು. ಹೌದು. ಆಗ ಅಲ್ಲಿಗೆ ನಾವು ಹೋಗಿ ನಾನು ಹೀಗೆ ಟಿವಿ9 ಮುಂದೆ ಕೂತಿದ್ದೇನೆ. ನನಗೆ ಆ ದೇವರೇ ನನ್ನ ಆ 4 ಜನ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ಹೊರತು ನನಗೆ ಅವರ ಹೆಸರು ಅದರ ಮುಂಚೆ ಗೊತ್ತೇ ಇಲ್ಲ, ಅವ್ರ ಪರಿಚಯನೂ ಕೂಡ ಇರಲಿಲ್ಲ. ಟಿವಿ9 ಹೀಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ, ಇಂಥವರು ಇದರಲ್ಲಿ ಇದ್ದಾರೆ. ಟಿವಿ9 ಹೀಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ಕೊಟ್ಟಿದ್ದೇನೆ, ಇಂಥವರು ಇದರಲ್ಲಿ ಇದ್ದಾರೆ, ಅವರನ್ನು ತನಿಖೆ ಮಾಡಿ, ಅವರೇ ನನ್ನ ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಆ ಮಾತನ್ನು ನಾನು ಅವತ್ತು ಟಿವಿ9 ಯಾವತ್ತಿಂದ ಹೇಳ್ತಾ ಇದ್ದೇನೆ. ಇದು ಕೂಡ ಸಾಕಷ್ಟು ಅಚ್ಚರಿಯ ಬೆಳವಣಿಗೆ. ಅಂದ್ರೆ ಒಂದು ರೀತಿ ವಾವ್ ಫ್ಯಾಕ್ಟರ್. ಈಗ ಒಂದು ಪ್ರಕರಣ ಆಗೋಗಿದೆ, ಆ ಪ್ರಕರಣದಲ್ಲಿ ಸತ್ಯಾಂಶ ಇದೆ ಅಂದ್ರೆ ಹೇಳಿಕೆಗಳು ಯಾಕೆ ಪದೇ 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 ಬದಲಾಗುತ್ತೆ ಅನ್ನೋದು ಪ್ರಶ್ನೆ. ಯಾವುದೋ ಪ್ರಕರಣವನ್ನ ಮತ್ತೊಬ್ಬರ ಮೇಲೆ ಕೂರಿಸುವ ಅಥವಾ ಹೇರುವ ಪ್ರಯತ್ನವನ್ನ ಮಾಡಿದಾಗ ಇಂಥ ಸಮಸ್ಯೆಗಳಾಗಬಹುದು. ಇಲ್ಲಿ ಸೌಜನ್ಯ ಕುಟುಂಬದವರು ಖಂಡಿತವಾಗಲೂ ಸುಳ್ಳು ಹೇಳ್ತಿದ್ದಾರೆ, ಮತ್ತೊಂದು ಮಗದೊಂದು ಅಂತ ಅಲ್ಲ. ಆದರೆ ಅವರಿಂದ ಅಂತ ಹೇಳಿಕೆಗಳನ್ನು ಕೊಡಿಸೋ ಪ್ರಯತ್ನ ಆಗ್ತಿದ್ಯಾ ಅನ್ನೋದು ನನಗೆ ಈ ವಿಡಿಯೋವನ್ನು ನೋಡಿದಾಗ ಬಂದಂಥ ಅನುಮಾನ. ದಯವಿಟ್ಟು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಸತ್ಯವಾಗ್ಲೇ ಇರುತ್ತೆ, ಅದರಲ್ಲಿ ಸ್ಟೇಟ್ಮೆಂಟ್ ಬದಲಾಗೋಕ್ಕೆ ಸಾಧ್ಯ ಇಲ್ಲ, ಅದು ಯಾರು ಬೇಕಾರಾಗಿರಲಿ. ಮತ್ತೊಂದು ಕಡೆ ಧರ್ಮಾಧಿಕಾರಿಗಳ ಕುಟುಂಬದಲ್ಲಿ ಅಂದರೆ ಅವರ ಸಹೋದರರ ಮಗ ಹೆಸರು ಕೂಡ ಇದರಲ್ಲಿ ಪದೇ ಪದೇ ಕೇಳಿ ಬರ್ತಾ ಇದೆ. ಆತನೇ ಆರೋಪಿ ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಜನ ಬಿಂಬಿಸ್ತಾ ಇದ್ದಾರೆ ಹೋರಾಟಗಾರರು. ಹಾಗಾದ್ರೆ ಆ ಸಂದರ್ಭದಲ್ಲಿ ಆತ ಅಮೆರಿಕದಲ್ಲಿದ್ದ, ಚಾರ್ಟೆಡ್ ಫ್ಲೈಟಲ್ಲಿ ಬಂದೋದ, ಅಥವಾ ಇಲ್ಲಿ ಬಂದು ಪ್ರಕರಣವನ್ನು ಎಸಗಿ ನಂತರದಲ್ಲಿ ಮತ್ತೋಗಿ ಅಲ್ಲಿ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ದ, ಏನೇನೋ ಅಂದರೆ ಆತನ ವೀಸಾ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಇವೆಲ್ಲವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ಆದರೆ ಈ ಹೋರಾಟಗಾರರ ಹೇಳಿಕೆ ಆತ ಇಲ್ಲೇ ಇದ್ದ ಅಂತ. ಅಂದರೆ ಆ ಕುಟುಂಬಕ್ಕೆ ಅಮೇರಿಕಾದಲ್ಲಿ ಕೂಡ ಇನ್ಫ್ಲುಯೆನ್ಸ್ ಮಾಡುವಂತಹ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ. ಏನೇನೋ ಪ್ರಶ್ನೆಗಳು ಬರುತ್ತೆ, ಇಲ್ಲಿ ಪ್ರಶ್ನೆಗಳು ತುಂಬಾನೇ ಹುಟ್ಕೊಳ್ಳುತ್ತೆ. ಹೀಗಾಗಿ ಆ ಆರೋಪಿಗಳಲ್ಲಿ ಒಬ್ಬ ಹೇಳಿಕೆಯನ್ನು ನೀವು ಕೇಳಬಹುದು, ಅನವಶ್ಯಕವಾಗಿ ನಮ್ಮ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ತಲೆ ಎತ್ಕೊಂಡು ತಿರುಗಬಾರ್ದು ಅವ್ನು ಮಾಡ್ತಿದ್ದಾರೆ. ಸರಿಯಪ್ಪ, ನಾವು ಸುಳ್ಳು ಹೇಳ್ತಿದ್ದೀವಿ ಅಂತಾನೆ ಇರಲಿ, ಅವ್ರು ಯಾಕೆ ಬ್ರೈನ್ ಮ್ಯಾಪಿಂಗ್ ಒಳಗಾಗಬಾರ್ದು, ಆಗ್ತಾನೆ ಸತ್ಯ ಹೊರಗೆ ಬರ್ಬೋದು ಅನ್ನೋದು ಆತನ ಹೇಳಿಕೆ ಕೂಡ ಆಗಿದೆ. ಎಲ್ಲ ಕಡೆ ಸಹ ನಮಗೆ ಮುಜುಗರ ಆಗ್ತದೆ ಹೋದಲ್ಲಿ. ಆಮೇಲೆ ಅದೇ ನಮ್ಮನ್ನು ಎಲ್ಲಿ ಸಹ ತಲೆ ಎತ್ತದಾಗೆ ತಿರ್ಗದಾಗೆ ಮಾಡ್ತಾ ಇದ್ದಾರೆ. ಯಾರಿಗೆ ಅಮಾಯಕರಿಗೆ ಈ ರೀತಿ ತೊಂದರೆ ಮಾಡಬಾರ್ದು, ಅವರ ಮಗಳಿಗೆ ನ್ಯಾಯ ಸಿಗಬೇಕು, ಹಾಗೆ ಅಂತ ನ್ಯಾಯ ಸಿಗಬೇಕು ಅಂತ ಇನ್ನೊಬ್ಬರ ಜೀವನದಲ್ಲಿ ಅವರು ಆಡಬಾರ್ದು. ಫಸ್ಟಿಗೆ ನಮ್ಮ ಮೇಲೆ ಅನುಮಾನ ಬರೋದು ಎಲ್ರಿಗೂ ಒಂದು ನೊಂದ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ನಮ್ದು ತನಿಖೆ ಆದ್ಮೇಲೆ ಸಹ ಅವರು ಒಪ್ಪುವ ಮನಸ್ಥಿತಿ ಇಲ್ಲ ಆದ್ರೆ ಅವರ ಉದ್ದೇಶ ಎಂತ ಅಂತ ಎಲ್ರಿಗೆ ಸಹ ಗೊತ್ತಾಗಬೇಕಲ್ಲ. ಆ ಉದ್ದೇಶಕ್ಕಾಗಿ ಖಾಲಿ ಅವರು ಸಹ ಹೇಳ್ತಾರೆ ಅಲ್ಲಿಗೆ ಒಂದು ಹುಡುಗಿಗೆ ನ್ಯಾಯ ಸಿಗಬೇಕು ಅಂತ. ಆ ಹುಡುಗಿಯ ನಿಜವಾದ ಕಾಳಜಿ ಇದ್ರೆ ಅವರು ಸಹ ತನಿಖೆಗೆ ಒಳಪಡಬೇಕು. ಅವ್ರ ಜೊತೆ ಇದಿಲ್ಲಲ್ಲ, ಕಪಟ ಇಲ್ಲಲ್ಲ. ಮತ್ತೊಂದು ಕಡೆ ಈ ನವಪರ್ವ ಅನ್ನೋ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿರುವಂಥ ವಿಡಿಯೋದಲ್ಲಿ ಇಷ್ಟೆಲ್ಲ ಸರಿಯಪ್ಪ, ಓಕೆ, ಧರ್ಮಸ್ಥಳವೇ ಯಾಕೆ ಟಾರ್ಗೆಟ್, ಧರ್ಮಾಧಿಕಾರಿಗಳ ಕುಟುಂಬವೇ ಯಾಕೆ ಟಾರ್ಗೆಟ್ ಅನ್ನೋದಕ್ಕೆ ಕೂಡ ಒಂದಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಅಂದರೆ ಏನೊಂದು ಈ ಫೈನಾನ್ಸ್ ಮಾಫಿಯಾ ಇತ್ತು, ಅದಕ್ಕೆ ತಮ್ಮ ಗ್ರಾಮೀಣಾಭಿವೃದ್ಧಿ ಸಂಘಗಳ ಮೂಲಕ ಕೊಡುವಂತಹ ಸಾಲ ಸೌಲಭ್ಯಗಳನ್ನು ಮಾಡಿದ್ರು, ಮತ್ತೊಂದು ಮಗದೊಂದು, ಇವೆಲ್ಲವನ್ನ ಯಾರಿಗೆ ಅಂದರೆ ಅದರಿಂದ ಬಂದಂಥ ಲಾಭದಿಂದ ಸಾಕಷ್ಟು ದೇವಸ್ಥಾನಗಳು, ಸಾಕಷ್ಟು ಹಳ್ಳಿಗಳನ್ನು ಉದ್ಧಾರ ಮಾಡೋ ಕೆಲಸ ಮಾಡಿದ್ರು. ಇದ್ಯಾವುದು ಸಹಿಸೋಕ್ಕಾಗಿಲ್ಲ. ಆಮೇಲೆ ಈ ಹೋರಾಟಗಾರ ಏನು ಆರೋಪ ಮಾಡಿದ, ಆತ ಕೂಡ 8ನೇ ತರಗತಿವರೆಗೂ ಕೂಡ SDM ಸ್ಕೂಲ್ನಲ್ಲೇ ಓದಿದ್ದಾನೆ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ರಿಲೀಸ್ ಆಗಿರುವಂಥ ಅಂಶ. ಇಷ್ಟೆಲ್ಲ ಚರ್ಚೆಗಳ ನಡುವೆ ಯಾಕೆ ಹೀಗೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಮತ್ತೊಂದು ಕಡೆ PSI ಆಗಿದ್ದಂಥ ಒಬ್ಬ ಪೊಲೀಸ್ ಇಲಾಖೆಯ ಮಾಜಿ ಅಧಿಕಾರಿ, ಆಬ್ವಿಯಸ್ಲಿ ಅವ್ರ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಯಾರ ಹೆಸರನ್ನು ತೊಗೊಂಡಿಲ್ಲ, ಸೌಜನ್ಯ ಪ್ರಕರಣ ಆಗಿರೋದ್ರಿಂದ ಸೌಜನ್ಯ ಹೆಸರನ್ನು ಮಾತ್ರ ತೊಗೊಂಡಿದ್ದೀನಿ. ಆತ ಶಾಸಕರ ಭವನದಲ್ಲಿ ಸ್ಫೋಟಕವನ್ನು ಇಟ್ಟು ಸದ್ದು ಆಗಿದ್ದಂಥವ್ರು. ಹಾಗಾದರೆ ಆತ ಸ್ಫೋಟಕವನ್ನ ಶಾಸಕರ ಭವನದ 5ನೇ ಮಹಡಿಯಲ್ಲಿ ಇಟ್ಟ ಆರೋಪವನ್ನು ಎದುರಿಸಿದ್ದು ಸುಳ್ಳ, ಅಥವಾ ಅದು ಕೇವಲ ಆರೋಪನ? ಕೇವಲ ಆರೋಪ ಆಗಿದ್ದಿದ್ರೆ ಯಾಕಷ್ಟು ವರ್ಷ ವಿಚಾರಣೆ ನಡೀತು? ಮಾಧ್ಯಮಗಳಲ್ಲಿ ಸ್ಫೋಟಕ ಇಟ್ಟ ಬಗ್ಗೆ ಸಾಕಷ್ಟು ವರದಿ ಆಗಿತ್ತು. ನಂತರದಲ್ಲಿ ಅದು ಹುಸಿ ಬಾಂಬ್ ಕರೆ ಅನ್ನೋ ರೀತಿಯಲ್ಲಿ ಖುಲಾಸೆ ಆಯಿತು. ಅಷ್ಟೊಂದು ಈಸಿನಾ ಶಕ್ತಿ ಸೌಧಕ್ಕೆ ಹೋಗಿ ಸ್ಫೋಟಕವನ್ನು ಇಡೋದು?
ಹಾಗಾದರೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಆತ ತೆಗೆದುಕೊಂಡಿದ್ದಂಥ ಆತುರದ ನಿರ್ಧಾರ ಅಲ್ವಾ? ಈ ಬಗ್ಗೆ ಕೂಡ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಇಷ್ಟೆಲ್ಲರ ನಡುವೆ ಆತ ಧಾರಾವಾಹಿ ಮಾಡ್ದ, ಸಿನಿಮಾ ಮಾಡ್ದ, ಎಲ್ಲ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ ಏನೋ ಹೆಸರು ಮಾಡಬೇಕು, ಅದಕ್ಕಾಗಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ, ಧರ್ಮಾಧಿಕಾರಿಗಳ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಆತ ಆರೋಪ ಮಾಡ್ತಿದ್ದಾರೆ ಅಂತ. ಇನ್ನೂ ಅಚ್ಚರಿಯ ಸಂಗತಿ ಅಂದರೆ, ಹೋರಾಟಗಾರರ ಹಿನ್ನೆಲೆ ಏನು ಅಂತ ನೋಡಿದಾಗ ತಾನೇ ಹಣವನ್ನ ಕೊಟ್ಟು ಸಂತೋಷ್ ರಾವನ್ನ ಬಿಡುಗಡೆ ಮಾಡಿಸಿದ್ರು ಅಂತ ಕೂಡ ಹೇಳಿದ್ದಾರೆ. ಅದ್ರದ್ದು ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ಸಂತೋಷ್ ರಾವ್ ಹೊರಗಡೆ ದೊಡ್ಡ ಒಂದು ನಮ್ಗೆ ರಿಲೀಫ್ ಅದು. ನಾವು ಹೇಳಿದ ಸತ್ಯಕ್ಕೆ ಸಿಕ್ಕಿದಂತ ಪ್ರಥಮ ಜಯ. ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ರೇಖಾ ಅನ್ನುವಂತ ಜಡ್ಜ್ ಲಾಯರ್ ಅಲ್ಲ, ಸಂತೋಷ್ ರಾವ್ಗೆ ಪರವಾಗಿ ವಾದಿಸಿದ ಒಬ್ರು ಲಾಯರ್ ಪುತ್ತೂರು ಮೂಲದವರು, ಅವರು ಸುಳ್ಯದವರು, ಮೋಹಿತ್ ಅಂತ ಹೇಳಿ. ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ, ಅದರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ. ಆದ್ರೂ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ. ಮೋಹಿತ್ ಹಣ ಪಡೆಯದೆ ಕೆಲಸ ಮಾಡಿದವರು, ಪಡೆದು ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಡಬಲ್ ಗೇಮ್ ಆಗಿದೆ. ಎಲ್ಲ ಕಡೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ಇವರ ಕೈಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ. ನಾನೊಂದು ಲಾಯರಿಗೆ 3.5 ಲಕ್ಷ ಕೊಟ್ಟಿದ್ದೇನೆ ಇದೇ ಸಂತೋಷವನ್ನು ಹೊರಗಡೆ ತರಲಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಆತನೇ ಆರೋಪಿ ಅಂತ ಇವ್ರು ಹೇಳಿದ್ರು. ಇವಾಗ ನೋಡ್ರೆ ಆತನ ಬಿಡುಗಡೆ ಮಾಡ್ಸೋಕ್ಕೆ ತಾನೇ ಹಣ ಕೊಟ್ಟೆ ಅಂತ ಹೇಳಿದ್ರು. ಇಲ್ಲಿ ಏನಾಗ್ತಿದೆ ಏನು ಅನ್ನೋದು ನಿಜಕ್ಕೂ ಕೂಡ ಯಾರಿಗೂ ಕೂಡ ಅಷ್ಟಾಗಿ ಗೊತ್ತಾಗದಂಥ ಸಂಗತಿಗಳು. ಹೀಗಾಗಿ ಇಲ್ಲಿ ಎಲ್ಲವೂ ಕೂಡ ಅಚ್ಚರಿ, ಎಲ್ಲವೂ ಕೂಡ ನಿಗೂಢ. ಆ ಹೋರಾಟಗಾರನ ವಿರುದ್ಧ ಇರುವಂಥ ಅಪರಾಧ ಪ್ರಕರಣಗಳು ಏನು ಅನ್ನೋದನ್ನು ಕೂಡ ಪಾಯಿಂಟ್ ಔಟ್ ಮಾಡಿದ್ದಾರೆ, ಎಲ್ಲವನ್ನು ತೋರಿಸಿದ್ದಾರೆ. ಒಟ್ಟಿನಲ್ಲಿ ಡಿಸೈಡ್ ಮಾಡಬೇಕು. ಇಲ್ಲಿ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಚರ್ಚೆ ಆಗ್ತದೆ? ಸಾಕಷ್ಟು ವಿಡಿಯೋಗಳಿದ್ದಾವೆ. ನನಗೆ ಯಾಕೋ ಈ ನವಪರ್ವ ವಿಡಿಯೋ ಬಗ್ಗೆ ಒಂದು ರಿವ್ಯೂ ಮಾಡಬೇಕನ್ನಿಸ್ತು, ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಮಾಡಿರುವಂಥ ವಿಡಿಯೋಗಳಿಗೆ ಕೂಡ ಒಂದಷ್ಟು ಜನ ಕಾಮೆಂಟನ್ನು ಹಾಕ್ತಾರೆ, ಹಾಕದ ಪರ, ಈ ಪರ, ಮತ್ತೊಂದು ಮಗದೊಂದು ಅಂತ ಚರ್ಚೆ ಆಗಬೇಕು. ಸುಮ್ಮನೆ ನಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮೂಲಕ ಕಿತ್ತಾಡೋದಲ್ಲ. ಆಡಳಿತವನ್ನು ನಡೆಸೋಂಥವ್ರು ಇದರ ವಿರುದ್ಧ, ಅಂದರೆ ಸರ್ಕಾರ ಇದರ ವಿರುದ್ಧ ಸೂಕ್ತವಾದ ತನಿಖೆಯನ್ನು ಕೈಗೊಳ್ಳಬೇಕನ್ನೋದು ನನ್ನ ಅಭಿಲಾಷೆ. ನೀವೇನಂತೀರಾ? ಕಾಮೆಂಟ್ ಮಾಡಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.